ಜಾತಿ ಜನಗಣತಿ ವರದಿ ಜಾರಿ ಮಾಡಿ ರಾಜ್ಯ ಬಜೆಟ್ನಲ್ಲಿ ಎಸ್ಸಿ ಮತ್ತು ಎಸ್ಟಿ ಅನುದಾನ ಮೀಸಲಿರಿಸಲು ಕಾಂತರಾಜು ಆಯೋಗದ ಜಾತಿ ಜನಗಣತಿ ವರದಿ ಬಿಡುಗಡೆಗೆ ಮತ್ತು ರಾಜ್ಯ ಬಜೆಟ್ನಲ್ಲಿ ನಮ್ಮ ಬೇಡಿಕೆಗಳನ್ನು ಘೋಷಿಸಲು ಆಗ್ರಹಿಸಿ ಜೈ ಭೀಮ್ ಬ್ರಿಗೇಡ್ ಸಂಘಟನಾ ಸಮಿತಿಯಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಇದೇ ವೇಳೆ ಜೈ ಭೀಮ್ ಬ್ರಿಗೇಡ್ ಸಂಘಟನಾ ಸಮಿತಿ ಜಿಲ್ಲಾಧ್ಯಕ್ಷ ರಾಜೇಶ್ ಮಾಧ್ಯಮದೊಂದಿಗೆ ಮಾತನಾಡಿ, ರಾಜ್ಯ ಸರ್ಕಾರಕ್ಕೆ ಹಕ್ಕೊತ್ತಾಯಗಳು ಇದ್ದು ರಾಜ್ಯ ಬಜೆಟ್ನಲ್ಲಿ ಎಸ್ಸಿ ಮತ್ತು ಎಸ್ಟಿ ಅನುದಾನ ಮೀಸಲಿರಿಸಲು ಕಾಂತರಾಜ್ ಆಯೋಗದ ಜಾತಿ ಜನಗಣತಿ ವರದಿಯನ್ನು ಬಜೆಟ್ಗೂ ಮೊದಲೇ ಬಿಡುಗಡೆಗೊಳಿಸಬೇಕು. ಪರಿಶಿಷ್ಟ ಜಾತಿ ಪಂಗಡಗಳ ಅಭ್ಯುದಯಕ್ಕಾಗಿ ಜಾರಿಗೆ ತರುತ್ತಿರುವ ಅನುಸೂಚಿತ ಜಾತಿ ಪಂಗಡಗಳ ಉಪಯೋಜನೆ ಕಾಯ್ದೆ 2013ರ ಮೂಲ ಆಶಯಕ್ಕೆ ವಿರುದ್ಧವಾಗಿದ್ದ ಕಾಯ್ದೆ ಕಾಲಂ 137ರಿಂದಾಗಿ ಕೋತವಾಗಿರುವ 1.5 ಲಕ್ಷ ಕೋಟಿ ಅನುದಾನವನ್ನು ಮತ್ತೆ ವಾಪಸ್ ನೀಡಿ ಪ್ರಸ್ತುತ ಬಜೆಟ್ನಲ್ಲಿ ಪರಿಶಿಷ್ಟ ಪ್ರತಿ ಕುಟುಂಬಕ್ಕೆ ತಲಾ 25 ಲಕ್ಷ ಸಹಾಯಧನವನ್ನು ಪ್ರಸ್ತುತ ಬಜೆಟ್ನಲ್ಲಿ ಘೋಷಿಸಿ ಸ್ವಯಂ ಉದ್ಯೋಗ ಕಲ್ಪಿಸಿ ರಾಜ್ಯದಲ್ಲೆಲ್ಲ ದಲಿತ ಕುಟುಂಬಗಳ ಅಭಿವೃದ್ಧಿಗೆ ಮುಂದಾಗಬೇಕು ಎಂದರು. ಪರಿಶಿಷ್ಟ ಜಾತಿ ಮೀಸಲಾತಿ ವರ್ಗೀಕರಣದ ಸುಪ್ರೀಂ ಕೋರ್ಟ್ ತೀರ್ಪನ್ನು ಜಾರಿಗೊಳಿಸಲು ನ್ಯಾಯ ಎಜೆ ಸದಾಶಿವ ಆಯೋಗದ ವರದಿಯನ್ನು ಈ ಕೂಡಲೇ ಜಾರಿಗೊಳಿಸಬೇಕು. ಪರಿಶಿಷ್ಟ ಜಾತಿ ಪಂಗಡ ಮತ್ತು ಹಿಂದುಳಿದ ವರ್ಗ ಹಾಗೂ ಅಲ್ಪಸಂಖ್ಯಾತ ಎಲ್ಲ ಅಭಿವೃದ್ಧಿ ನಿಗಮಗಳಿಗೆ ನೇರ ಸಾಲ ನೀಡಲು ತಲಾ 500 ಕೋಟಿ ಅನುದಾನವನ್ನು ಪ್ರಸ್ತುತ ಬಜೆಟ್ನಲ್ಲಿ ಮೀಸಲಿರಿಸಬೇಕು. ಈ ಜನ ವರ್ಗಗಳ ಸ್ವಯಂ ಉದ್ಯೋಗಿಗಳ ನೆರವಿಗೆ ರಾಜ್ಯ ಸರ್ಕಾರ ಬರಬೇಕು ಎಂದು ಒತ್ತಾಯಿಸಿದರು. ಅನುದಾನವನ್ನು ಹೆಚ್ಚಿಸಬೇಕು. ರಾಜ್ಯದೆಲ್ಲ ವಸತಿ ಶಾಲೆಗಳು ಸಮರ್ಪಕ ಉಸ್ತುವಾರಿ ಇಲ್ಲದ ಕಾರಣ ಜಿಲ್ಲಾ ಮಟ್ಟದ ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಸಮಾಜ ಕಲ್ಯಾಣ ಡಿಡಿ ಅವರೇ ಡಿಸ್ಟ್ರಿಕ್ಟ್ ಆಫೀಸರ್ ಅದನ್ನು ಇದಾಗಿಸಬೇಕು. ಬಜೆಟ್ ಗಾತ್ರದ ಶೇಕಡ ಏನು ಪರಿಶಿಷ್ಟ ಪಂಗಡದವರಿಗೆ 24% ಅಂತೆ ಸುಮಾರು 4,500 ಕೋಟಿ 45,000 ಕೋಟಿ ಮೀಸಲಿಡಬೇಕು. ವಿಶೇಷಚೇತನರಿಗೆ ವಿಶೇಷವಾಗಿ ವಿಶೇಷಚೇತನರಿಗೆ 1,400ರಿಂದ 3,000ಕ್ಕೆ ಅನುದಾನ ಹೆಚ್ಚಿಸಬೇಕು. ರಾಜ್ಯದ ಪ್ರತಿಷ್ಠಿತ ಜಾಗದಲ್ಲಿ ಬೆಂಗಳೂರಿನಲ್ಲಿ ಬಾಬಾ ಸಾಹೇಬ್ರ 200ರಿಂದ 250 ಅಡಿ ಪ್ರತಿಮೆ ನಿರ್ಮಾಣಗೊಳ್ಳಬೇಕು. ಮತ್ತೆ ಏನು ದಲಿತ ಸಂಘರ್ಷ ಸಮಿತಿ ಇವತ್ತು ಒಂದು ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟ ಮುಂಚೂಣಿ ಇರಬೇಕಂದ್ರೆ ಬಿ ಕೃಷ್ಣಪ್ಪ ಅವರು ಕಾರಣ ಇದ್ದಾರೆ. ಅವರ ಒಂದು ಪ್ರತಿಮೆ ಸ್ಥಾಪನೆ ಆಗಬೇಕು. ಜೊತೆಗೆ ಅವ್ರಿಗೆ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿನೂ ಸಹ ಕೊಡಬೇಕು ಅಂತ ತಮ್ಮನ್ನು ಹೇಳ್ಕೊತಿದ್ದೀನಿ. ಏನು ಮಾನ್ಯ ಸಿದ್ದರಾಮಯ್ಯನವರು STP TSP ಹಣನ ದುರುಪಯೋಗ ಪಡಿಸ್ಕೊತವ್ರೆ, ಬೇರೆ ಬೇರೆ ಇಲಾಖೆಗೆ ಹಾಕೋತವ್ರೆ, ಅದನ್ನು ತಡೆಗಟ್ಟಬೇಕು. ಜೊತೆಗೆ ಏನು ಗ್ಯಾರಂಟಿ ಹಣ ಎಲ್ಲಾ ಇಲಾಖೆಗೂ ಗ್ಯಾರಂಟಿ ಹಣನ ಪರಿಶಿಷ್ಟ ಪಂಗಡದವರ ಗ್ಯಾರಂಟಿ ಹಣವನ್ನ ಎಲ್ಲ ಇಲಾಖೆಗೆ ಹಾಕೋತವ್ರೆ. ಇದನ್ನ ಮಿಸ್ಯೂಸ್ ಆಗಬಾರ್ದು. ಗ್ಯಾರಂಟಿ ಹಣನ ಗ್ಯಾರಂಟಿ ಕೊಟ್ಕೊಂಡು ಪರಿಶಿಷ್ಟ ಪಂಗಡ ಹಣವನ್ನ ಬರೀ ದಲಿತರಿಗೆ ಪರಿಶಿಷ್ಟ ಪಂಗಡದವರಿಗೆ ಮಾತ್ರ ಮೀಸಲಿಡಬೇಕು ಅಂತ ತಮ್ಮ ಮೂಲಕ ನಾನು ಮನವಿ ಮಾಡ್ಕೊತೇನೆ. ನಾನು ರಾಜೇಶ್ ಜೈ ಭೀಮ್ ಬ್ರಿಗೇಡ್ ಸಂಘಟನಾ ಸಮಿತಿ ಜಿಲ್ಲಾಧ್ಯಕ್ಷ ಇದ್ದೀನಿ. ನನ್ನ ಜೊತೆಗೆ ತಮ್ಮಯ್ಯನವರಿದ್ದಾರೆ, ರಾಮು ಅವರಿದ್ದಾರೆ, ಪ್ರದೀಪ್ ಅವರಿದ್ದಾರೆ, ಇನ್ನು ಸುಮಾರು ಎಲ್ಲ ಜಿಲ್ಲೆಯ ಪದಾಧಿಕಾರಿಗಳು ಇದ್ದಾರೆ. ಇದೇ ವೇಳೆ ಜೈ ಭೀಮ್ ಬ್ರಿಗೇಡ್ ಸಂಘಟನಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್, ವಿದ್ಯಾರ್ಥಿ ಸಂಘದ ಜಿಲ್ಲಾಧ್ಯಕ್ಷ ರಾಮು, ತಮ್ಮಯ್ಯ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, TV 46 ಮಲೆನಾಡು ನ್ಯೂಸ್, ಹಾಸನ.